ನಾವು ಹೇಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಮ್ಮ ಸೈಟ್ಗೆ ಹೋಗಿದ್ರೆ ನಿಮ್ಮ ಬಲ ಕಾರ್ನರ್ನಲ್ಲಿ ಸೈನ್ ಇನ್ ರಿಜಿಸ್ಟರ್ ಅನ್ನೋ ಆಪ್ಷನ್ ಇರುತ್ತದೆ. ಆ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ರಿಕ್ವೈರ್ಡ್ ಹೆಸರು, ಇಮೇಲ್ ಐಡಿ ಮತ್ತು ವಾಟ್ಸ್ಆಪ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಅದನ್ನು ವ್ಯಾಲಿಡೇಟ್ ಮಾಡಿ ನಿಮ್ಮ OTP ಎಂಟರ್ ಮಾಡಿ. ನೀವು ಇದನ್ನು ಮಾಡಿದ ನಂತರ ನಿಮಗೆ ಯಶಸ್ವಿಯಾದ ಮೆಸೇಜ್ ಬರುತ್ತದೆ. ಆಗ ನೀವು ನಿಮ್ಮ 4 ಅಂಕಿಯ ಪಾಸ್ವರ್ಡ್ ಅನ್ನು ಸ್ವತಃ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ಮೇಲೆ ನಿಮ್ಮ ಲಾಗಿನ್ ಈ ರೀತಿ ಯಶಸ್ವಾಗುತ್ತದೆ. ನಂತರ ನೀವು ಡೈರೆಕ್ಟ್ ಲಾಗಿನ್ ಪೇಗೆ ಹೋಗಬಹುದು. ಈ ಲಾಗಿನ್ ಪೇಗೆ ಹೋಗುವಾಗ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಇವೆರಡು ಇದ್ದರೆ ಸಾಕು, ನೇರವಾಗಿ ನಿಮಗೆ ಲಾಗಿನ್ ಆಗುತ್ತದೆ. ಇದೇ ನಮ್ಮ ವೆಲ್ಕಮ್ ಸ್ಕ್ರೀನ್. ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅಂದರೆ ನಮ್ಮ ಬಲಭಾಗಕ್ಕೆ ಹೋದರೆ ಪ್ರೊಫೈಲ್ ಬಟನ್ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ವಿವರಗಳು, ಉದಾಹರಣೆಗೆ ನೀವು ಅಂಗಡಿ ಹೊಂದಿದ್ದರೂ ಸರಿಯೇ ಅಥವಾ ನಿಮ್ಮ ಅಂಗಡಿಯ ಹೆಸರು ಏನು, ಯಾವ ರೀತಿಯ ಅಂಗಡಿ ಹೊಂದಿದ್ದೀರಿ, ನಿಮ್ಮ ಜನ್ಮ ದಿನಾಂಕ ಮತ್ತು ನಮ್ಮ ಅಂಗಡಿ ಬಗ್ಗೆ ಒಂದು ಚಿಕ್ಕ ಪರಿಚಯ, ಈ ರೀತಿ ಎಲ್ಲ ವಿವರಗಳನ್ನು ಎಂಟರ್ ಮಾಡಿ. ನಾವು ಲೇಡೀಸ್ ಜ್ಯುವೆಲ್ಲರಿ ಮಾಡ್ತಿದ್ದೀವಾ ಅಥವಾ ಜೆಂಟ್ಸ್ ಅಥವಾ ಯಾವ ಜೆಂಡರ್ ನಾವು ಮಾಡ್ತಿದ್ದೀವೋ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಫೈನಲ್ ಆಗಿ ನೀವು ಸೇವ್ ಒತ್ತಿದರೆ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಆಗುತ್ತದೆ. ಮತ್ತು ನಂತರ ನಮ್ಮ ಎಡಭಾಗದಲ್ಲಿ ಸ್ಟಾಫ್ ಡೀಟೈಲ್ ಎಂಬ ಒಂದು ಆಪ್ಷನ್, ಅದನ್ನು ನೀವು ಕ್ಲಿಕ್ ಮಾಡಿದರೆ ನಮ್ಮ ಬಳಿ ಇರುವ ಟೈಲರ್ ಆಗಿರಲಿ ಅಥವಾ ಫ್ಯಾಷನ್ ಡಿಸೈನರ್ ಆಗಿರಲಿ ಅವರ ಹೆಸರು, ವಿಳಾಸ ಮತ್ತು ಅವರು ನಮಗೆ ಹೇಗೆ ಪರಿಚಯ ಎಂಬುದನ್ನು, ಯಾರಾದರೂ ಪರಿಚಯ ಮಾಡಿಸಿದರೆ ಅವರ ವಿವರಗಳನ್ನು ಸೇರಿಸಿ ಈ ರೀತಿಯಾಗಿ ಎಲ್ಲಾ ವಿವರಗಳನ್ನು ಮೆನ್ಷನ್ ಮಾಡಬಹುದು. ಅವರ ಖಾತೆ ಸಂಖ್ಯೆ ಕೂಡ ನೀವು ಸೇರಿಸಬಹುದು ಮತ್ತು ಅವರ ವೇತನ ಸೇರಿದಂತೆ ಎಲ್ಲವನ್ನು ಅಪ್ಡೇಟ್ ಮಾಡಿ ಸೇವ್ ಮಾಡಬಹುದು. ಈ ಲಾಗಿನ್ ಐಡಿಯಲ್ಲಿ ನೀವು ನಿಮ್ಮ ಡೇಟಾವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು. ಈಗ ಫೈನಲ್ ಆಗಿ ನಾವು ಆರ್ಡರ್ ಬುಕ್ಕಿಂಗ್ ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ಈ ಆರ್ಡರ್ ಬುಕ್ಕಿಂಗ್ ನೀವು ಕ್ಲಿಕ್ ಮಾಡಿದರೆ ಆರ್ಡರ್ ನಂಬರ್ ಡಿಫಾಲ್ಟ್ ಆಗಿ ಬರುತ್ತದೆ. ಆ ನಂಬರ್ನಿಂದ ಕೆಳಗೆ ಗ್ರಾಹಕರ ಹೆಸರು ಬರುತ್ತದೆ. ಗ್ರಾಹಕರ ಹೆಸರಿನ ವಿಷಯಕ್ಕೆ ಬಂದರೆ, ನೀವು ಒಬ್ಬ ಗ್ರಾಹಕರಿಗೆ ಆರ್ಡರ್ ಕ್ರಿಯೇಟ್ ಮಾಡಿದರೆ ನಂತರ ಅವರ ಹೆಸರು ನಿಮಗೆ ಡ್ರಾಪ್ ಡೌನ್ ನಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಇಲ್ಲ, ನೀವು ಹೊಸದಾಗಿ ಕ್ರಿಯೇಟ್ ಮಾಡುತ್ತಿದ್ದರೂ ಅವರ ಮೊಬೈಲ್ ನಂಬರ್ ಮತ್ತು ನಮ್ಮ ಹೆಸರನ್ನು ಮಾತ್ರ ನೀಡಿದರೆ ಸಾಕು, ಅವರ ವಿವರಗಳು ಸುಲಭವಾಗಿ ನಿಮಗೆ ಕ್ರಿಯೇಟ್ ಆಗುತ್ತದೆ. ಇದಕ್ಕೆ ನಂತರ ಅವರ ವಿಳಾಸ ಮತ್ತು ಯಾರು ಆರ್ಡರ್ ಮಾಡುತ್ತಿದ್ದಾರೆ ಎಂಬುದನ್ನು, ಅಂತಹ ವಿವರಗಳನ್ನು ನೀಡಿ ನಂತರ ನೇರವಾಗಿ ಅವರಿಗೆ ಯಾವ ಉತ್ಪನ್ನ ಬೇಕು, ಆ ಉತ್ಪನ್ನಕ್ಕೆ ಯಾವ ಮಾದರಿ ಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಬೇಕು ಎಂಬುದನ್ನು ನಮೂದಿಸಬಹುದು. ಅದರ ಎಲ್ಲವೂ ನಮ್ಮ ಉತ್ಪನ್ನ ವಿವರಗಳಲ್ಲಿ ಅಪ್ಡೇಟ್ ಆಗಿರುತ್ತದೆ. ಇದನ್ನು ಮತ್ತೊಂದು ವಿಡಿಯೋದಲ್ಲಿ ನಮ್ಮ ಉತ್ಪನ್ನವನ್ನು ಹೇಗೆ ಸೇರಿಸಲಾಗಿದೆ, ಸೇರಿಸಿದ ಉತ್ಪನ್ನವನ್ನು ಹೇಗೆ ಕಸ್ಟಮೈಸ್ ಮಾಡಬೇಕು ಎಂಬುದನ್ನು ನೋಡಬಹುದು. ಹೀಗಾಗಿ ನೀವು ಇವೆಲ್ಲವನ್ನು ತಯಾರಿಸಿ ಮುಗಿಸಿದ್ದರೆ ಒಂದು ಉತ್ಪನ್ನವನ್ನು ನೀವು, ಇದು ಸಿಂಗಲ್ ಉತ್ಪನ್ನ ಆಗಿದೆ, ಆದ್ದರಿಂದ ಇದರಲ್ಲಿ ಒಂದು ಆರ್ಡರ್ನಲ್ಲಿ ನೀವು ಗರಿಷ್ಠ 5 ವಿಭಿನ್ನ ಉತ್ಪನ್ನಗಳನ್ನು ಸೇರಿಸಬಹುದು. ವಾಹನ ಅಥವಾ ಉತ್ಪನ್ನದ ಹೆಸರನ್ನು 5 ವಿಭಿನ್ನ ವರ್ಗಗಳಲ್ಲಿ ನೀವು ಸೇರಿಸಬಹುದು. ನಂತರ ನೀವು ಡೈರೆಕ್ಟರ್ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗೆ ನೇರವಾಗಿ ಬಂದರೆ ಆರ್ಡರ್ ಯಶಸ್ವಿಯಾಗಿ ಸಂಪೂರ್ಣವಾಗಿ ಉಳಿಯುತ್ತದೆ. ಈಗ ನಾವು ಉಳಿಸಿದ ಆರ್ಡರ್ ಅನ್ನು ಹೇಗೆ ಗ್ರಾಹಕರಿಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬಹುದು ಎಂಬುದನ್ನು ನೋಡೋಣ. ಇದರಲ್ಲಿ ಕೊನೆಗೆ ಸ್ಕ್ರೋಲ್ ಮಾಡಿ ಬಂದರೆ ನಿಮ್ಮ ಬಲ ಕಾರ್ನರ್ನಲ್ಲಿ ವಾಟ್ಸ್ಆಪ್ ಬಟನ್ ಇರುತ್ತದೆ. ಆ ವಾಟ್ಸ್ಆಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಲಾಗಿನ್ ಆಗಿರುವ ವಾಟ್ಸ್ಆಪ್ಗೆ ಅದು ತೆರೆಯುತ್ತದೆ. ನೀವು ಮೊಬೈಲ್ನಲ್ಲಿದ್ದರೂ ಸರಿಯೇ, ಸಿಸ್ಟಮ್ನಲ್ಲಿದ್ದರೂ ಸರಿಯೇ ನೀವು ಇದನ್ನು ಸುಲಭವಾಗಿ ಆಕ್ಸೆಸ್ ಮಾಡಬಹುದು. ನಂತರ ಆ ನಿರ್ದಿಷ್ಟ ಸಂಪರ್ಕಕ್ಕೆ ಯಾವ ಆರ್ಡರ್ ಸಂಖ್ಯೆಗೆ ನಾವು ಉಳಿಸಿಕೊಂಡಿದ್ದೇವೋ ಆ ಆರ್ಡರ್ ಸಂಖ್ಯೆಯಲ್ಲಿರುವ ಸಂಪರ್ಕಕ್ಕೆ ನೇರವಾಗಿ ಈ ರೀತಿಯಾಗಿ ವಾಟ್ಸ್ಆಪ್ ಕಳುಹಿಸಬಹುದು. ಅವರು ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಎಷ್ಟು ಅಡ್ವಾನ್ಸ್, ಎಷ್ಟು ಬ್ಯಾಲೆನ್ಸ್ ಬಾಕಿ ಇದೆ ಎಂಬ ಎಲ್ಲ ವಿವರಗಳು ಅವರಿಗೆ ವಾಟ್ಸ್ಆಪ್ಗೆ ಹೋಗುತ್ತದೆ. ಮತ್ತು ವಾಟ್ಸ್ಆಪ್ನಂತೆ ಅವರಿಗೂ ಮೆಸೇಜ್ ಹೋಗುವ ಹಾಗೆ ನಮಗೂ ಕೂಡ ಬರುತ್ತದೆ. ಈಗ ಫಿಸಿಕಲ್ ಬಿಲ್ ಪ್ರಿಂಟ್ ಹೇಗೆ ತೆಗೆದುಕೊಳ್ಳಬೇಕು ಎಂದು ನೋಡೋಣ. ಅದೇ ಆರ್ಡರ್ ಸೇವಾ ಆಕ್ಷನ್ನಲ್ಲೇ ಮೊದಲ ಆಕ್ಷನ್ ಎಡಬದಿಯಲ್ಲಿ ಮೊದಲ ಆಕ್ಷನ್ ಬರುತ್ತದೆ. ಅಲ್ಲಿ ಇರುವ ಆ ಐಕಾನ್ ಕ್ಲಿಕ್ ಮಾಡಿದ ಮೇಲೆ ನಂತರ ಡೈರೆಕ್ಟ್ ಆಗಿ ಬರುವುದನ್ನು ನೀವು ಹೇಗೆ ಬಿಲ್ ಪ್ರಿಂಟ್ ತೆಗೆದುಕೊಳ್ಳಬೇಕು ಎಂಬಂತೆ ಬಿಲ್ ಪ್ರಿಂಟ್ ತೆಗೆದುಕೊಳ್ಳಬಹುದು. ಮತ್ತು ಇದರಲ್ಲಿ ನೀವು ಥರ್ಮಲ್ ಪ್ರಿಂಟರ್ ಅಥವಾ ನಿಮ್ಮ ಸಾಮಾನ್ಯವಾಗಿ ಬಳಸುವ ಲೇಸರ್ ಪ್ರಿಂಟರ್ ಎರಡರಲ್ಲಿಯೂ ಪ್ರಿಂಟ್ ತೆಗೆದುಕೊಳ್ಳಬಹುದು. ಈಗ ನಮ್ಮ ಪೇಮೆಂಟ್ ಆರ್ಡರ್ ಸಮರಿ, ದಿನದ ಸಮರಿ, ತಿಂಗಳ ಸಮರಿ ಅಥವಾ ನಮ್ಮ ಡ್ಯಾಶ್ಬೋರ್ಡ್ನಂತೆ ಹೇಗೆ ನೋಡಬಹುದು ಎಂಬುದನ್ನು ನೋಡೋಣ. ಪೇಮೆಂಟ್ ನಿಂದ, ಆರ್ಡರ್ ಬುಕ್ಕಿಂಗ್ ನಿಂದ, ಆರ್ಡರ್ ಟ್ರ್ಯಾಕಿಂಗ್ ನಿಂದ ಎಲ್ಲ ವಿವರಗಳನ್ನು ನೀವು ಇಲ್ಲಿ ವೀಕ್ಷಿಸಬಹುದು. ಹಾಗಾಗಿ ಇನ್ನೂ ಏನು ಯೋಚಿಸುತ್ತಿದ್ದೀರಾ? ನಿಮ್ಮ ಅಂಗಡಿಗೆ ಇದು ಉಚಿತ, ಈಗಲೇ ಪ್ರಾರಂಭಿಸಿ.